ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಸಚಿವ ಸಂಪುಟ ಮೇಜರ್ ಸರ್ಜರಿ ಆಗಲಿದೆ ಅಂತ ರಾಣಿಬೆನ್ನೂರಿನಲ್ಲಿ ಶಾಸಕ ಕೆಬಿ ಕೋಳಿವಾಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಲವು ಸಚಿವರು ತಮ್ಮ ಸ್ಥಾನವನ್ನ ಕಳೆದುಕೊಳ್ಳಲಿದ್ದು, ಕೆಪಿಸಿಸಿ ರಾಜ್ಯಾಧ್ಯಕ್ಷ ಜಿ ಪರಮೇಶ್ವರ್ ಸಚಿವ ಸಂಪುಟ ಸೇರೋದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಾನೂ ಸಹ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದು ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಮುಂದಿನ 4 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿದ್ರು. ಸಿಎಂ ಬದಲಾವಣೆಯ ಪ್ರಶ್ನೆಯೇ ಉದ್ಭವವಾಗಿಲ್ಲ ಅಂತ ಕೋಳಿವಾಡ ಹೇಳಿದ್ರು. ಹಾಗಾದ್ರೆ ಕೋಳಿವಾಡ ಅವರು ಹೇಳಿದ್ದೇನು, ಬನ್ನಿ ಕೇಳೋಣ. ಈ ಚುನಾವಣೆಯ ಫಲಿತಾಂಶ 16ರಂದು ಹೊರಬಿದ್ದ ಕೂಡಲೇ ಕರ್ನಾಟಕದ ಮಂತ್ರಿಮಂಡಲದಲ್ಲಿ ಅತ್ಯಂತ ಮೇಜರ್ ಸರ್ಜರಿ ಅಂತ ಏನಂತವಲ್ಲ ಆ ರೀತಿ ಬದಲಾವಣೆ ಆಗ್ತಾಯಿದೆ. ಪುನರ್ರಚನೆ ಆಗ್ತಾಯಿದೆ. ಪುನರ್ರಚನೆಯಲ್ಲಿ ಅನೇಕ ಮಂತ್ರಿಗಳು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಕ್ಕಂಥ ಎಲ್ಲ ರೀತಿಯ ಸಂಭವನೀಯ ಇದೆ. ಹೀಗೆ ಚುನಾವಣೆಯ ಫಲಿತಾಂಶದ ನಂತರ ಫಲಿತಾಂಶವನ್ನು ನೋಡಿಕೊಂಡು ಈ ಮಂತ್ರಿಮಂಡಲ ಪುನರ್ರಚನೆಯಲ್ಲಿ ಭಾಗ ಮಂತ್ರಿಮಂಡಲ ತೆಗೆದುಕೊಳ್ತಕ್ಕಂಥ ಕಾರ್ಯ ಪ್ರಾರಂಭ ಆಗ್ತದೆ. ಸಿದ್ದರಾಮಯ್ಯನವರ ಸರ್ಕಾರ ಭದ್ರವಾಗಿದೆ. ಇನ್ನೂ 4 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾ ಇದ್ದಾರೆ. ಮಂತ್ರಿಮಂಡಲದ ಪುನರ್ರಚನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಸಹಿತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ತಂದಿದ್ದೇನೆ. ರಾಜ್ಯದಲ್ಲಿ ಅತ್ಯಂತ ಹಿರಿಯ ಶಾಸಕನಾದ ನನಗೆ ಮಂತ್ರಿ ಪದವಿಯನ್ನು ಕೊಡಲೇಬೇಕು ಅಂತ ಒತ್ತಾಯವನ್ನು ನಾವು ತಂದಿದ್ದೀವಿ. ಮುಖ್ಯಮಂತ್ರಿಗಳು ಅತ್ಯಂತ ಸಹಾನುಭೂತಿಯಿಂದ ಅದನ್ನು ತೆಗೆದುಕೊಂಡಿದ್ದಾರೆ. ನನಗೆ 100% ಆತ್ಮವಿಶ್ವಾಸ ಇದೆ. ಈ ಮುಂದಿನ ಮಂತ್ರಿಮಂಡಲ ಪುನರ್ರಚನೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಅವಕಾಶ ನನಗೆ ಸಿಗಬಹುದು ಅಂತಕ್ಕಂಥ ವಿಶ್ವಾಸ ನನಗಿದೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೇಜರ್ ಸರ್ಜರಿ ಆಗತ್ತೆ, ಸಂಪುಟ ಪುನರ್ರಚನೆ ಆಗತ್ತೆ ಅನ್ನೋ ಮಾಹಿತಿಯನ್ನ, ಹೊಸ ಬಾಂಬ್ ಅನ್ನ ಕೋಳಿವಾಡ ಸಿಡಿಸಿದ್ದಾರೆ. ಬೇರೆ ಯಾವೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ? ಖಂಡಿತ ಭಾವನ, ಇವತ್ತು ರಾಣೆಬೆನ್ನೂರಿನಲ್ಲಿ ಮಾಜಿ ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾದಂತಹ ಕೆಬಿ ಕೋಳಿವಾಡ ಅವರು ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈ ಹಿಂದೆ ಕೂಡ ಕೆಬಿ ಕೋಳಿವಾಡ ಅವರು ಕೆಲವು ಶಾಸಕರನ್ನ ಕಟ್ಟಿಕೊಂಡು ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿಯನ್ನು ನಡೆಸಿದಂತವರು ಈಗ ಏನು ಚುನಾವಣೆ ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬೀಳುತ್ತೆ. ಫಲಿತಾಂಶ ಹೊರಬಿದ್ದ ತಕ್ಷಣವೇ ರಾಜ್ಯ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗುತ್ತೆ. ಸಾಕಷ್ಟು ಜನ ಸಚಿವರು ಆ ಸಂಪುಟ ಪುನರ್ರಚನೆ ವೇಳೆಯಲ್ಲಿ ಸಚಿವ ಸ್ಥಾನವನ್ನು ಕಳ್ಕೊಳ್ತಾರೆ. ಬಳಿಕ ಹೊಸ ಮುಖಗಳು ಸಾಕಷ್ಟು ಕೂಡ ಆ ಸಚಿವ ಸಂಪುಟವನ್ನು ಸೇರ್ತಾರೆ ಅನ್ನೋ ಮಾಹಿತಿಯನ್ನು ನೀಡಿದ್ರು. ಅಷ್ಟೇ ಅಲ್ಲ, ತಾನು ಕೂಡ ಸಚಿವ ಸ್ಥಾನದ ಒಂದು ಪ್ರಬಲವಾದಂತಹ ಆಕಾಂಕ್ಷಿ. ಈ ಸಾರಿ ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ಪ್ರಬಲ ವಿಶ್ವಾಸವನ್ನು ಕೂಡ ಕೋಳಿವಾಡ ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೇನೆ ಕೆಪಿಸಿಸಿ ರಾಜ್ಯ ಅಧ್ಯಕ್ಷ ಜಿ ಪರಮೇಶ್ವರ್ ಕೂಡ ಸಚಿವ ಸಂಪುಟ ಸೇರುವುದು ಖಚಿತ, ಇದರಲ್ಲಿ ಯಾವುದೇ ಅನುಮಾನ ಬೇಡವನ್ನ ಮಾತನಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಮುಖ್ಯಮಂತ್ರಿಯವರ ಬದಲಾವಣೆ ಆಗುತ್ತೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇಲ್ಲ. ಮುಂದಿನ 4 ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅವರನ್ನ ಬದಲಾವಣೆ ಮಾಡುವಂತ ಯಾವುದೇ ಪ್ರಶ್ನೆ ಈ ಸದ್ಯಕ್ಕೆ ಉದ್ಭವ ಆಗಿಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೆಬಿ ಕೋಳಿವಾಡ ಅಂತ ಹೇಳಿದ್ದಾರೆ. ಭಾವನಾ, ಸುರೇಶ್, ಇದೇ ಸಂದರ್ಭದಲ್ಲಿ ಯಾರೆಲ್ಲ ಸಂಪುಟದಲ್ಲಿ ಸ್ಥಾನ ಪಡಿಬಹುದು, ಪರಮೇಶ್ವರ್ ಹಾಗೂ ಇನ್ನಿತರನ್ನ ಹೊರತುಪಡಿಸಿ ಜೊತೆಗೆ ಯಾರು ಸಚಿವ ಸ್ಥಾನ ಕಳೆದುಕೊಳ್ಳಬಹುದು ಅನ್ನೋದೇನಾದ್ರೂ ಕೋಳಿವಾಡ ಮಾತಿನಲ್ಲಿ ಕೇಳಿ ಬಂತ? ಭಾವನಾ, ಕೆಬಿ ಕೋಳಿವಾಡ ಅವರು ಹೇಳುವಂತದ್ದು ನೇರವಾಗಿ ಯಾವೆಲ್ಲ ಸಚಿವರು ಸಚಿವ ಸ್ಥಾನ ಕಳ್ಕೊಳ್ತಾರೆ ಅನ್ನುವಂತ ಮಾತನ್ನ ಹೇಳಿಲ್ಲ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಅವರವರ ಪರ್ಫಾರ್ಮೆನ್ಸ್ ನ ಆಧಾರದ ಮೇಲೆ ಎಲ್ಲ ಸಚಿವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ಳಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು. ಅಂದ್ರೆ ಈ ಹಿಂದೆ ಕೂಡ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಒಂದು ಮಾತು ಹೇಳಿದ್ರು. ಆಯಾ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಜವಾಬ್ದಾರಿ ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ನೀಡಲಾಗಿದೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ರು. ಅದೇ ಅರ್ಥದಲ್ಲೇ ಈಗ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲ್ತಾರೆ, ಬಹುಶಃ ಆ ಒಂದು ಲೋಕಸಭಾ ಕ್ಷೇತ್ರದ ಜಿಲ್ಲೆಯ ಉಸ್ತುವಾರಿಯನ್ನು ಹೊತ್ಕೊಂಡಿದ್ರು ಆ ಸಚಿವರಿಗೆ ಅಂತ ಸಚಿವರನ್ನ ನೇರವಾಗಿ ಟಾರ್ಗೆಟ್ ಮಾಡಲಾಗುತ್ತೆ ಅನ್ನುವಂತ ಮಾತನ್ನ ಕೆಬಿ ಕೋಳಿವಾಡ ಸೂಚನೆ ನೀಡಿದ್ದಾರೆ. ಜೊತೆಗೆ ಜಿ ಪರಮೇಶ್ವರ್ ಮಾತ್ರ ಸಚಿವ ಸಂಪುಟ ಸೇರುವುದು ಬಹುತೇಕ ನಿಶ್ಚಿತ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದ್ರ ಜೊತೆಗೇನೆ ಮತ್ತೆ ಯಾರ್ಯಾರು ಶಾಸಕರು ಸಚಿವ ಸಂಪುಟ ಸೇರ್ತಾರೆ ಅನ್ನೋ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಬಿಟ್ಕೊಟ್ಟಿಲ್ಲ ಕೋಳಿವಾಡ ಅವರು. ಭಾವನಾ, ಧನ್ಯವಾದ ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.